ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಂದ್ಮೇಲೆ ತಿರ್ಗಾ ಸಿನಿಮಾ ಸಾಹಸ ಬೇಡಪ್ಪ, ಇನ್ನು ಯಾಕೆ ಸುಮ್ಮನೆ. ಈ ನನ್ನ ಮಗಂದು 1.5 ವರ್ಷ ಕೇಸ್ ಹೇಳ್ಕೊಂಡು ಹೋಗ್ಬಿಡ್ತು. ಕಾರ್ವರ್ಗೆ ಹೋಗೋದು ಬರೋದು ಬರೀ 1.5 ವರ್ಷ. ನಾನೊಬ್ಬನೇ ಆ ಕೋರ್ಟಲ್ಲಿ ನಿಂತ್ಕೊಳ್ಳೋದು. ಅವ್ನು ಯಾರೋ ನಾಯಕ್ ಅಂತ ಅಡ್ವೊಕೇಟು, ಆ ಕೊಂಕಣಿಲಿ ಬೇರೆ ಮಾತಾಡೋರು, ನಮ್ಗೇನು ಭಾಷೆ ಬರೋಕ್ಕಿಲ್ಲ. ಕೊನೆಗೆ ರಿಲೀಸ್ ಮಾಡೋದು. ಈ ಅಪ್ಪ ಬರೋದಕ್ಕೆ ಎಲ್ಲರೇ ಬಣ್ಣಂದು ಜನ್ಮದಾತ ನಿಂತೋಯ್ತು, ನಿಮ್ಮದು ನಿಂತೋಯ್ತು, ಯಾವುದು ಪಿಕ್ಚರೇ ಓಡ್ತಿಲ್ಲ, ಬೇಡ ಅಂತ ಏನು ಮಾಡೋಣ. ನಾನು ಅಲ್ಲಿ ಮುಹೂರ್ತ ಅವರೇ ಮಾಡ್ಕೊಂಬಿಟ್ರು. ಅದು ಇನ್ ಟೈಮ್ ಆಗಲಿಲ್ಲ, ಬರೀ ಕ್ಯಾಮ್ರಾ ಇತ್ತು, ಅದೇನೋ ಮಾಡ್ಕೊಂಡ್ರು. ಯೂನಿಟ್ ಬರೋದು ಲೇಟ್ ಆಗೋಯ್ತು. ಜೊತೆಗೆ ಇನ್ನೊಂದು ಸ್ಟ್ಯಾಕು ಬೇಕಲ್ಲ ಎಕ್ಸ್ಪೋಜರ್ಗೆ. ಬೆಳಗ್ಗೆ ಹೋದ್ಮೇಲೆ ಮತ್ತೆ ಎಲ್ಲ ಮಾಮೂಲಾಗಿ ಶೂಟಿಂಗ್ ಕಂಟಿನ್ಯೂ ಆಯಿತು. ಮಧ್ಯದಲ್ಲಿ ಉಗಾದಿ ಹಬ್ಬದಕ್ಕೋಸ್ಕರ ಒಂದ್ಸಲ ಬೆಂಗಳೂರು ಬರೋ ಪರಿಸ್ಥಿತಿ. ಅವಾಗ ನನ್ನ ಹತ್ರ ಟಾಟಾ ಎಸ್ಟೇಟ್ ಇತ್ತು, ಹೊಸ ಗಾಡಿ. ಅವ್ನು ನಮ್ಮ ಅಸಿಸ್ಟೆಂಟ್ ಆಗಿದ್ನಲ್ಲ, ಶಂಕರ ಅಂತ ಒಬ್ಬ. ಆ ಮನುಷ್ಯ ಆವಾಗ ತಾಯಿ ಕೊಟ್ಟ ಸೀರೆ ಟೈಮಲ್ಲಿ ನನ್ನ ಹತ್ರ ಇದಿತ್ತು ಎಸ್ಟೀಮು. ಅದನ್ನು ಕಲ್ತ್ಕೊಂಡಿದ್ದ ಅವಾಗ ತಾನೆ, ಅದಕ್ಕೆ ಮುಂಚೆ ಮಾತೀವೇನು. ಆ ಗಾಡಿ ಕಲ್ತ್ಕೊಂಡಿದ್ನಲ್ಲ, ಈ ಗಾಡಿನ ಓಡ್ಸೋಕ್ಕೆ ಖುಷಿ ಅವನಿಗೆ. ಬಟ್ ನಾನು ಕೊಡ್ತಿರ್ಲಿಲ್ಲ. ಇನ್ನೊಂದು ಹುಡುಗ ಇದ್ದ ಬಾಬು ಅಂತ, ಅವನು ಮಾತ್ರ ಯೂಸ್ ಮಾಡ್ತಿದ್ದ. ಇವನೇನು ಮಾಡಿದ್ದಾನೆ, ಮೆಸ್ ಇನ್ಚಾರ್ಜ್ ಹಾಕಿದ್ದೆ ಇವನ್ನ. ನಮ್ಮ ಅಶೋಕ್ ರೆಡ್ಡಿ ಅಂತ ಒಬ್ಬನ ಕೇಳಿರ್ಬೇಕು, ನನ್ನ ಪಾರ್ಟ್ನರ್ ಒಬ್ಬನ ಇಟ್ಕೊಂಡಿದ್ದೆ ಇದಕ್ಕೆ, ಶುಭಕಾಲ ಬರ್ತೈತೆಗೆ. ಅವನು ಪಾಪ ಅಲ್ಲೇ ಇದ್ದ, ಇದರಲ್ಲಿ ಕಾರವಾರಲ್ಲಿ. ಅವನು ಏನು ಮಾಡ್ತಾನೆ, ಅವನು ಅಲ್ಲಿರೋ ಹೋಟ್ಲಲ್ಲಿರೋನು ಮ್ಯಾನೇಜ್ ಮಾಡ್ಬೇಕಾ, ಮೆಸ್ಸೆಲ್ಲ ಇನ್ಚಾರ್ಜ್ ಇವನು ಮತ್ತು ನಮ್ಮ ಚಿಕ್ಕಪ್ಪನ ಮಗನಿಗೆ ಒಬ್ಬನ ಕೊಟ್ಟಿದ್ದೆ. ಇವನು ಬೆಳಗ್ಗೆ ಹೋಗಿ ಆರ್ಟಿಸ್ಟ್ಗಳು ಬರ್ತಾರೆ ಕಣೋ, ಅವ್ರನ್ನೆಲ್ಲ ತೊಗೊಂಡೋಗಿ ರೂಮ್ಗೆ ಹಾಕ್ಬಿಟ್ಟು, ನೀನು ಆಮೇಲೆ ಮೆಸ್ಗೆ ಹೋಗಿ ತಿಂಡಿಗೆಲ್ಲ ರೆಡಿ ಮಾಡಿಸು ಅಂತ ಇವ್ನಿಗೆ ಹೇಳ್ಬಿಟ್ಟು ನಾನು ಬೆಂಗಳೂರು ಬಂದ್ಬಿಟ್ಟಿದ್ದೀನಿ ಉಗಾದಿ ಹಬ್ಬಕ್ಕೆ. ಇಲ್ಲಿ ರೀಚ್ ಆಗಿದ್ದೀನಿ. ಕಾರವಾರಿಂದ ಫೋನು, ಅವಾಗ ರೆಡ್ಡಿ ಒಬ್ಬನ ಹತ್ರನೇ ಮೊಬೈಲ್ ಇದ್ದಿದ್ದು. ಮನೆಗೆ ಫೋನ್ ಮಾಡಿ, ಹಿಂಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಾನೆ ಶಂಕರ, ಎಲ್ಲ ಶೂಟಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ಅಂತ. ನಾನು ಏನು ಮಾಡೋದು ಈಗ? ಅವನ ಹತ್ರ ಲೈಸೆನ್ಸ್ ಐತೆ ಕೇಳೋ, ಯಾವ ಲೈಸೆನ್ಸು ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಗಾಡಿಗೆ ಏಟಾಗೈತೆ, ನಮ್ಮ ಗಾಡಿಗೇನೂ ಆಗಿಲ್ಲ. ಆ ಪಾರ್ಟಿಗೆ ಕಾಲು 3 ಕಡೆ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಇವನು ಈ ಕಡೆ ಏನೋ ಬಸ್ಸಿಂದ ಇಳಿಸಿ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಮೆಸ್ಗೆ ಹೋಗ್ಬೇಕಾದ್ರೆ, ಆ ಕೋರ್ಟ್ ರೋಡಲ್ಲಿ ನಮ್ಮ ಮೆಸ್ಸು ಅಲ್ಲಿ ಮಾಡಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಈ ಎದುರುಗಡೆ ಇವನು ಬಜಾಜ್ M80 ಏನೋ ಒಂದು ಗಾಡಿ ಅದು. ಇವನು ಈ ಕಡೆಯಿಂದ ನಮ್ಮದು ದೊಡ್ಡ ಕಾರಲ್ಲಪ್ಪ ಅಂತ ಹೋಗಿದ್ದಾನೆ. ಇವನು ಆಟೋ ಹಿಂದೆ ಬರ್ತಿರೋನು ಇವನು ಕಂಡಿಲ್ಲ. ಅವ್ನು ಸಡನ್ನಾಗಿ ರೈಟಿಗೆ ಬಂದಿದ್ದಾನಲ್ಲ, ಇವನು ಹೋಗ್ತಿದ್ದಂಗೆ ಹೊಡೆದ್ಬಿಟ್ಟ. ಅವನೇನು ವಿಲೇಜ್ ಅಕೌಂಟೆಂಟೋ ಏನೋ ಅಂತೆ. ಅವನು ಪಾಪ ಏಜ್ ಆದ್ಮೇಲೆ ಮದುವೆ ಆಗಿದ್ದಾನಂತ ಯಪ್ಪ. ಅವನು ಹಂಗಾಗ್ಬಿಟ್ಟಿದೆ, ಕಾಲು ರೈಟ್ ಲೆಗ್ ಫುಲ್ ಚಾರ್ಮುಡಿ ಥರ ಆಗೋಗಿತ್ತು. ಆಮೇಲೆ ನಾನು ಇಲ್ಲಿಂದ ಮತ್ತೊಬ್ಬ ಕಸಿನ್ ಇದ್ದ, ಅವನು ಸ್ವಲ್ಪ ಪೊಲೀಸ್ ಭಾಷೆಯಲ್ಲೇ ಮಾತಾಡೋನು. ಅವನು ಹಿಡ್ಕೊಂಡೋಗಿ ಅಲ್ಲೆಲ್ಲ SP ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿ ವೆಹಿಕಲ್ಲು ರಿಲೀಸ್ ಮಾಡಿಕೊಂಡು ನಾನೇ ಓಡಿಸ್ತಿದ್ದೆ ಅಂಥೇಳಿ ನಾನು ಲೈಸೆನ್ಸ್ ಎಲ್ಲ ಸರೆಂಡ್ರ್ ಮಾಡಿ, ಅಲ್ಲೇನೋ ಬರ್ಸ್ಬಿಟ್ಟಿದ್ರು, ಅದನ್ನೆಲ್ಲ ಏನೋ ಮಾಡಿಸಿ ಸರಿ ಮಾಡಿಸಿ ಬಣ್ಣ ನಾನು SP ಹತ್ರ ಎಲ್ಲ ಹೋಗಿ ಮಾತಾಡಿ ಅದೆಲ್ಲ ಒಂಥರ ಸೆಟ್ರೈಟ್ ಮಾಡ್ಕೊಂಡ್ವಿ. ಶೂಟಿಂಗ್ ಮಾಡೋಕ್ಕೆ ಅಂದರೆ ಆಯಪ್ಪ ಮಣಿಪಾಲಲ್ಲೇ 3 ಆಪ್ರೇಷನ್ ಮಾಡಿಸಿದ್ದೀನಿ ರೀ, ಸುಮಾರು ದುಡ್ಡು ಖರ್ಚು ಮಾಡಿದ್ದೀನಿ. ಅಯ್ಯಪ್ಪ ಅಲ್ಲಿಂದ ಬಂದವನೇನೆ ನನ್ನ ಮಗೊಂದು ದುಡ್ಡು ಮತ್ತೆ ಡಿಮ್ಯಾಂಡು ಶುರುವಾಯಿತು. ಆಮೇಲೆ ನಾನು ಹೇಳಿದೆ, ಅಲ್ಲ ರೀ, ನಿಮ್ಮನ್ನು ಹಾಸ್ಪಿಟ್ಲಿಗೆ ಸೇರಿಸ್ದಾಗ ನೀವೇ ಹೇಳಿದ್ದೀರ ನನ್ನ ಉಳಿಸ್ಕೊಡಿ ಸರ್, ನಾವು ಇನ್ನು ನಿಮ್ಮ ಮೇಲೆ ಏನು ಕೇಸ್ ಹಾಕಲ್ಲ, ಇನ್ನೊಂದು ಹಾಕಲ್ಲ ಅಂತ. ಈಗ ನನಗೆ ಕಾರ್ ಮೇಲೆ ಇರೋದನ್ನೇ ಒಂದು ಕೇಸು, ಈಗ ಮತ್ತೆ ನೀವು ಕೇಸ್ ಹಾಕ್ತೀನಿ ಅಂದರೆ ನಾನೇನು ಮಾಡೋದು? ಅದೆಲ್ಲ ಗೊತ್ತಿಲ್ಲ, ನೀವು ಶೂಟಿಂಗ್ ಮಾಡೋಕ್ಕೆ ಬಿಡೋಲ್ಲ ಅಂತೇಳಿ ಗಲಾಟೆ ಮಾಡಿಬಿಟ್ರು. ಕೊನೆಗೆ ಇನ್ನು ಇದು ಹಿಂಗೆ ಇದ್ದರೆ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಬಂದು ಈ ದಾವಣಗೆರೆ ನಾಗಪ್ರಕಾಶ್ ಹತ್ರ ನೆಗೆಟಿವ್ ಫೈನಾನ್ಷಿಯಲ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದು, ಹಿಂಗೆ ಆಗಿದೆ ಡಾಕ್ಟ್ರೆ, ಏನು ಮಾಡೋದು? ಅಯ್ಯೋ ಹಂಗಾದ್ರೆ ಅವೆಲ್ಲ ಡಿಸೈಡ್ ಆಗೋದು ನಾನು ದುಡ್ಡು ಕೊಡಲ್ಲ, ನೀವು ಪ್ಯಾಕಪ್ ಮಾಡ್ಕೊಂಬಂದ್ಬಿಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟೆ. ಪ್ಯಾಕಪ್ ಮಾಡ್ಕೊಂಡು ಬಂದ್ವಿ. ಬರೋಕ್ಕೆ ಮುಂಚೆ ಬೇರೆ ಒಂದಷ್ಟು ಸಡನ್ನಾಗಿ ಇರ್ತಾವಲ್ಲಪ್ಪ ಈ ಆಪ್ರೇಷನ್ಗೆ, ಇದಕ್ಕೆಲ್ಲ ಖರ್ಚು ಮಾಡಿರ್ತೀವ, ಹೋಟ್ಲವೆಲ್ಲ ಒಂಚೂರು ಬ್ಯಾಲೆನ್ಸ್ಗಳು ಉಳ್ಕೊಂಬಿಡ್ತಾವ, ಒಂದೇ ದಿವಸಕ್ಕೆಲ್ಲ ಕ್ಲಿಯರ್ ಆಗುತ್ತಾ. ಸೊ ಸ್ವಲ್ಪ ದಿವಸ ಡಿಲೇ ಆಯ್ತಪ್ಪ. ಅದಕ್ಕೆ ಒಂದಷ್ಟು ಕಂಪ್ಲೇಂಟ್ಸ್ಗಳು ಬಂದು, ಏನು ಅದು ಹಿಡ್ಕೊಂಬಿಟ್ಟಾರ ಅಂತ, ಇದು ಹಿಡ್ಕೊಂಬಿಟ್ಟಾರ ಅಂತ. ನಮ್ಮ ಹತ್ರ ಸ್ಟಾಕೇ ಸುಮಾರು ಕ್ಯಾನ್ಗಳಿದ್ದು. ನಮಗೆ ಅದು ಇಂಟೆನ್ಷನ್ ಅಲ್ಲ, ಬಟ್ ಜನ ಹಂಗೆ ಕ್ರಿಯೇಟ್ ಮಾಡಾಕ್ಬಿಟ್ರು. ನಮಗೂ ಒಂಥರ ಅವಮರ್ಯಾದೆ ಆಗೋಯ್ತು. ಯಾಕಂದರೆ ಅಷ್ಟು ದಿವಸ ಅಲ್ಲಿ ಶೂಟಿಂಗ್ ಮಾಡಿಕೊಂಡು ಪಾಪ ಭಾಳ ಒಳ್ಳೆ ಸಪೋರ್ಟಿವ್ ಜನ. ಯಾವುದೋ ಒಂದು ಆ್ಯಕ್ಸಿಡೆಂಟ್ಗೆ ಅವ್ರು ಯಾರೋ ಫ್ಯಾಮಿಲಿ ಮಾಡಿದ್ದಕ್ಕೆ ಇವ್ರೇನು ಮಾಡ್ತಾರೆ? ಕೊನೆಗೆ ಹಂಗೆ ಹಿಂಗೆ ಮುಗಿಸ್ಕೊಂಡು ಎಲ್ಲ ಬಂದರು ಬೆಂಗಳೂರು ಕಡೆಗೆ. ಬಂದಮೇಲೆ ತಿರ್ಗಾ ಸಿನಿಮಾ ಸಾಹಸ ಬೇಡಪ್ಪ, ಇನ್ನು ಯಾಕೆ ಸುಮ್ಮನೆ. ಈ ನನ್ನ ಮಗಂದು 1.5 ವರ್ಷ ಕೇಸ್ ಹೇಳ್ಕೊಂಡು ಹೋಗ್ಬಿಡ್ತು.
ಕಾರವಾರ್ಗೆ ಹೋಗೋದು ಬರೋದು ಬರೀ 1.5 ವರ್ಷ ನಾನೊಬ್ಬನೇ ಕೋರ್ಟಲ್ಲಿ ನಿಂತ್ಕೊಳ್ಳೋದು. ಅವ್ನು ಯಾರೋ ನಾಯಕ್ ಅಂತ ಅಡ್ವೊಕೇಟು, ಕೊಂಕಣಿಲಿ ಬೇರೆ ಮಾತಾಡೋರು, ನಮಗೇನು ಭಾಷೆ ಬರೋಕ್ಕಿಲ್ಲ. ಮತ್ತು ಈ ಅಪ್ಪನ ಹತ್ರ ಮಾಡಿ ಕೊನೆಗೆ ಪ್ಲೀ ಗಿಲ್ಟಿ ಅಂತ ಮಾಡಿದ್ರು. ಅದೆಷ್ಟೋ 2,500 ರೂಪಾಯಿ ಏನೋ ಫೈನ್ ಹಾಕಿ ಕೊನೆಗೆ ರಿಲೀಸ್ ಮಾಡಿದ್ರು. ಈ ಅಪ್ಪ ಬರೋದಕ್ಕೆ ಎಲ್ಲರೇ ಬಣ್ಣಂದು ಜನ್ಮದಾತ ನಿಂತೋಯ್ತು, ನಿಮ್ಮದು ನಿಂತೋಯ್ತು, ಯಾವುದು ಪಿಕ್ಚರೇ ಓಡ್ತಿಲ್ಲ, ಬೇಡ ಅಂತ. ಏನು ಮಾಡೋಣ, ನಾನು ದುಡ್ಡು ಬ್ಲ್ಯಾಕ್ ಆಗಿಬಿಟ್ಟಿದೆ, ಬಿಡೋಂಗಿಲ್ಲ ಕಟ್ಕೊಳಂಗಿಲ್ಲ. ನಾನು ಸುಮಾರು ಪಾಪ ನಮ್ಮ ಸುರೇಶ್ ಗೌಡ್ರು ಎಲ್ಲ ಭಾರಿ ಟ್ರೈ ಮಾಡಿದ್ರು ಏನೋ ಮಾಡಿಸ್ಬೇಕು ಅಂತ. ಪಾಪ ಅಯ್ಯಪ್ಪನೂ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಕಣ್ರಿ, ಸ್ಯಾಟಲೈಟ್ ನನಗೆ ಕೊಡಿ ಅಷ್ಟೇ ಅಂತ. ಅವಾಗ ಸ್ಯಾಟಲೈಟ್ ಬಂದಿತ್ತು ನಮ್ಮ ದೃಷ್ಟಿಗೆ, ಅವಾಗ ಮುಂಚೆ ಎಲ್ಲ ಯಾವ ಇರಲಿಲ್ಲ. ಈ ಡಿಲೇ ಆಯ್ತಲ್ಲ ಅವಾಗಲೇ ಬಂದಿತ್ತು ಸ್ಯಾಟಲೈಟು, ಬಟ್ ಅದು ಟೇಕ್ ಆಫ್ ಆಗಲೇ ಇಲ್ಲ. ಇಲ್ಲ ನಮ್ಮ ಹೊಸಪ್ರದ ಸುದ್ದಿರು ನಾನೇ ಹೆಲ್ಪ್ ಮಾಡ್ತೀನಿ ಕೊಡೋ, ಏನಾದರೂ ಮಾಡಿ ಪಿಕಪ್ ಮಾಡೋಣ ಅಂತ ಸುಮಾರು ನಡೆದು ಮೀಟಿಂಗ್ಸ್ಗಳು, ಏನು ಮಾಡೋದು ಸಕ್ಸಸ್ ಆಗಿದೆ. ಶೂಟಿಂಗ್ ಬಿಡಿ ಸರ್, ಅದೊಂಥರ ಈ ಹೆಂಗೆ ಅಂದರೆ ವರ್ಣ ಮಾಮೂಲು ಅವ್ರು ಹಾಕೊಂಡಿದ್ದ ಪ್ರೋಗ್ರಾಮ್ ಅವ್ರು ಕಂಪ್ಲೀಟ್ ಆಗೋವರೆಗೂ ಅವರು ಮಾಮೂಲು ಪಕ್ಕ ಪ್ರೋಗ್ರಾಮ್ ಮಾಡಿರೋರು. ನೀವು ಜರ್ನಲಿಸ್ಟ್ ಅನ್ನೋದಕ್ಕಿಂತಲೂ ನೀವೆಲ್ಲ ನಮಗೆ ಮೊದಲಿಂದ ಫ್ರೆಂಡ್ಸ್ಗಳು. ನಾವು ಜರ್ನಲಿಸ್ಟ್ ಅಂತ ನಾವು ನೋಡ್ತಿರ್ಲಿಲ್ಲ, ನೀವು ನಮ್ಮನ್ನು ಪ್ರೊಡ್ಯೂಸರ್ ಅಂತ ನೋಡ್ತಿರ್ಲಿಲ್ಲ. ಬಟ್ ಒಂದೇನಪ್ಪ ಅಂದ್ರೆ ನಮಗೆ ಎಲ್ಲೋ ಔಟ್ಡೋರು, ಈಗ ಫಾರ್ ಎಕ್ಸಾಂಪಲ್ ಶಿವಸೇನೆ ಎಲ್ಲ ಮಾಡಿದ್ದೆಲ್ಲ ಬರೀ ಬೆಂಗಳೂರೇ. ತಾಯಿಗೋಡೆ ಸೀರೆ ಮಾಡಿದ್ದು ಚಿಕ್ಕಾಳೆ, ಪಾಂಡುಪುರ ಅಂಥ ಕಡೆ ನಿಮ್ಮನ್ನೆಲ್ಲೂ ಕರೆಯೋಕ್ಕೂ ಆಗಲಿಲ್ಲ. ಬಂದರೆ ಬ್ಯಾಂಗ್ಳೂರಲ್ಲೇ ಮೀಟ್ ಮಾಡ್ತಿದ್ದು ಅಲ್ವಾ. ನೀವು ಮೋಸ್ಟ್ಲಿ ಬಂದಂಗಿಲ್ಲ ಅಲ್ಲ, ಯಾರನ್ನು ಕರೆದಿದ್ದು ಬಂದಿದ್ರಾ? ಅದು ಮರ್ತೋಗಿದ್ದೀನಿ ನೋಡಿ. ಯಾಕೆಂದ್ರೆ ಅದು ಭಾಳ ನೆನಪಲ್ಲಿ ಉಳಿಯೋಕ್ಕೆ ಈ ನಾರಾಯಣು ಲೇಟ್ ನೈಟ್ ಎಲ್ಲ ಶೂಟಿಂಗ್ ಮಾಡ್ತಿರ್ಲಿಲ್ಲ. ಅವ್ರದ್ದೆಲ್ಲ ಪಕ್ಕ 6 ಗಂಟೆ ಅಂದರೆ 6 ಗಂಟೆ ಮುಗಿಸ್ಬಿಡೋರು ಅವರು. ನಮ್ಮ ಶಿವಮಣಿ ಒಬ್ಬರೇ 24 ಅವರ್ಸ್ ಡೈರೆಕ್ಟ್ರು ಅವರು. ಒಂದು ದಿವಸ ಇಲ್ಲಿಂದ ಒಟ್ಟಿಗೆ ಹೋಗೋಣ, ಯಾವಾಗಲೂ ಮಧ್ಯದಲ್ಲಿ ಬಂದು ಹೋಗೋರು. ಸುಬ್ರಹ್ಮಣಿ, ಇನ್ನೊಬ್ಬರು ನಮ್ಮ ಆರ್ಗಿಣಿಲಿ ಇನ್ನೊಬ್ಬರು, ಅವರು ಮಧ್ಯೆ ಎಲ್ಲ ಬರೋರು. ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ದಿವಸ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಶಶಿದು ಸಾಂಗ್ ಇತ್ತು ಅವತ್ತು ಅಲ್ವಾ, ಟೈಟಲ್ ಸಾಂಗ್ ಶೂಟಿಂಗ್ ಅವತ್ತು. ಭಯಂಕರ ಜನ ಸೇರಿದ್ರು. ಆಮೇಲೆ ಅವೇನು ಇವೆಲ್ಲ ಫೋಕ್ ಸ್ಟೈಲ್ದು ಇದೆಲ್ಲ ಕರೆಸಿದ್ವಿ ನಾವು. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಡೀ ಬಸ್ನೇ ಬುಕ್ ಮಾಡ್ಕೊಂಡು ಹೋದ. ನಾವು ಬರೀ ನಮ್ಮ ಪಿಕ್ಚರ್ ಆಡ್ನೇ ಕೇಳ್ಕೊಂಡು ಹೋಗಿದ್ದು, ನೆನಪಿದ್ಯಾ? ಅಲ್ಲಿ ಹೋಗಿ ಸಾಂಗ್ ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಸಾಯಂಕಾಲ ನಮ್ಮದು ಒಂದು ಔಟ್ಸೈಡ್ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಕಾರವಾರ ದಾಟಿ ಹೊರಗಡೆ ಹೋದ್ವಿ. ಗೋವಾ ಬಾರ್ಡ್ರು ಅನಿಸುತ್ತೆ. ಈ ನಮ್ಮ ರಿಚರ್ಡ್ ಲೂಯಿಸು, ಶ್ರೀನಿವಾಸ ಮೂರ್ತಿ ಇಬ್ಬರು ಜೊತೆಲಿ ಕರ್ಕೊಂಡು ಹೋದ್ವಲ್ಲಪ್ಪ. ಇವರು ಅಲ್ಲಿ ಹೋದ್ಮೇಲೆ ಚಾರ್ಜ್ ಆಗ್ತಾ ಅದೇನೋ ಹೊಸದೊಂದು ಇಂಟ್ರಡಕ್ಷನ್. ಆವಾಗಲೂ ನಾವು ಬೀರ್ ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ. ನೀವುಗಳು ಅದೇನೋ ಹೊಸ ಇಂಟ್ರಡಕ್ಷನ್ ಅಂದರು. ನೋಡಿ ಯಶಿ ಅಂದರೆ ನಾನು ತರಿಸ್ತೆ, ಅದೇನು ಉರಾಕ್ ಅಂತಲ್ಲ ಏನದು ಕ್ಯಾಶ್ಯೂ ನಟ್ಸಲ್ಲಿ ಏನೋ ಮಾಡೋದು ಅಂತ ತಂದು ಕೊಟ್ಟರು. ಅದಕ್ಕೆ ಇವಾಗ ಫೆನ್ನಿನ ಏನು ಅಂತಾರೆ ಅದಕ್ಕೆ. ಆವಾಗ ನೀವುಗಳೆಲ್ಲ ಫುಲ್ಲು ಅದರಲ್ಲೂ ಆಮೇಲೆ ಇವ್ರು ಸಾಂಗ್ಗಳು ಆಡೋದಕ್ಕೂ, ಆಮೇಲೆ ಅದೇನೋ ಶ್ರೀನಿವಾಸ ಮೂರ್ತಿ ರಿಚಿ, ಆಮೇಲೆ ಅದೇನೋ ಮಾತುಗಳು ಅದೇನೋ ಬೇರೆ ಬೇರೆ ಸ್ಲ್ಯಾಂಗಲ್ಲೆಲ್ಲ ಮಾತಾಡಿಕೊಂಡು ಆ ಬೆಳಕು ಹೆಚ್ಚು ಕಮ್ಮಿ ಬೆಳಗ್ಗೆ 2:30-3 ಗಂಟೆ ಆಗೋಗಿರ್ಬೇಕು ಅಂತ ಕಾಣುತ್ತೆ. ಬಸ್ ಎಲ್ಲ ಹೋಗ್ಬಿಟ್ಟವೆ, ನಾವು ಬುಕ್ ಮಾಡಿದೆವು. ಬೆಳಗ್ಗೆ ಬಂದು ಅದು ಹಂಗೆ ಹೋದ್ರು. ಅದೇನು ಕತೆ, ನಾವು ಒಟ್ಟಿನಲ್ಲಿ ನಾನಂತೂ ಮಲಗಿಬಿಟ್ಟೆ. ಯಾಕೆಂದ್ರೆ ನನಗೆ ಇಡೀ ನೈಟ್ ಅವತ್ತು ಶೂಟಿಂಗ್ ಏನು ಇರಲಿಲ್ಲ. 6 ಗಂಟೆಗೆ ಪ್ಯಾಕಪ್ ಆದಮೇಲೆ ನಾವು ಹೊಟ್ಟಿದ್ದು. ಬಟ್ ಬಣ್ಣ ನಾನು ಬರಲ್ಲ, ನೀವು ಹೋಗಿ ಏನ್ಬಿಟ್ರು. ನೀವು ರಿಚಿ, ಇವರು ಶ್ರೀನಿವಾಸ ಮೂರ್ತಿ ಅಷ್ಟೇ ಅಲ್ಲ? ಅಷ್ಟೇ. ನಮ್ಮ ರೆಡ್ಡಿನೂ ಬರಲಿಲ್ಲ ಅನ್ಸುತ್ತೆ ಅವತ್ತು, ನಮ್ಮ ಅಶೋಕ್ ರೆಡ್ಡಿ. ಊರಾಕ್ ಮೈಮೆ ಯೋ ಕ್ಯಾನಲ್ಲೇ ತರ್ಸ್ಕೊಂಡ್ಬಿಟ್ರಲ್ಲಪ್ಪ. ಹೌದಾ? 23 days ಅಲ್ಲಿ 5 ಸಲ ಬಂದಿದ್ದೀನಿ. ಆ ವಿಷಯದಲ್ಲಿ ಮಾತ್ರ ಶಶಿಗೆ ನಾನು ಹೇಳಿದ್ದೆ, ಶಶಿ ನೀನೇನ ಬೈ ಚಾನ್ಸ್ ಅವತ್ತು ಬರಲಿಲ್ಲ, ಇಷ್ಟು ಜನ ಇರ್ತಾರೆ, ಜಾನಿ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಡ್ಯಾನ್ಸರ್ಸ್ಗಳು ಬಂದಿರ್ತಾರೆ ಎಲ್ಲ ಮಡ್ರಾಸಿಂದ. ಏನೋ ಕೈ ಕೊಟ್ಟೆ, ಪುಂಗ ಡ್ರೈವರ್ ಅವಾಗ, ಅವನ ಹತ್ರ ಸಿಯಾರ ಇದ್ದಿದ್ದು. ಬೆಳಗ್ಗೆ ನೀನೇನೋ ಬರಲಿಲ್ಲ ಅಂದರೆ ದೇವರನ್ನೇ ನಾನೇ ಡ್ರೆಸ್ ಹಾಕೊಂಡ್ಬಿಡ್ತೀನಿ ಕಣೋ, ನಾನೇ ಮಾಡಿಬಿಡ್ತೀನಿ ಆ ಸಾಂಗ್ನ, ಆ ಕ್ಯಾರೆಕ್ಟರ್ ನಾನೇ ಮಾಡ್ಬಿಡ್ತೀನಿ ಅಂತ ಹೇಳಿದೆ. ಇಲ್ಲ ಯಶಿ ನನಗೆ ಗೊತ್ತಿಲ್ವ, ನಾನು ಮೊದಲೇ ಬರ್ತೀನಿ. ಪಾಪ ರಾತ್ರಿನೇ ಬಂದು ಕಾರಲ್ಲೇ ಮಲಗಿದ್ದ. ಬೆಳಗ್ಗೆ ನಾನು ಇಳಿದು ಹೋಗ್ತೀನಿ, ಕಾರಲ್ಲಿ ಮಲ್ಗವನೆ. ಯಾಕೆ ಬಂದರೆ ಅಷ್ಟೊತ್ತಿನಲ್ಲಿ ನಿಮ್ಗೆ ಯಾಕಪ್ಪ ಡಿಸ್ಟರ್ಬ್ ಮಾಡೋ ಅಂತ. ಆಮೇಲೆ ನಾನು ರೂಮ್ಗೆ ಹೋಗೋ ನೀನು ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾನು ಆಮೇಲೆ ಲೊಕೇಶನ್ಗೆ ಹೋಗಿದ್ದೆ. ಪಾಪ ಬಂದು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರಿ. ಅವ್ನು ಮಾತ್ರ ನನಗೆ ಅದೇನೋ ಅವ್ನು ಬ್ಯಾಡ್ ಟೈಮು ಪಾಪ. ಅದೊಂದು ಆಕ್ಸಿಡೆಂಟ್ ಆಗದೆ ಹೋಗಿದ್ರೆ ಏನೋ ಹಣೆ ಬರ ಅವೆಲ್ಲ ಅಷ್ಟೇ. ಬಟ್ ಅವೆಲ್ಲ ಒಂಥರ ಇನಿಷಿಯಲಲ್ಲೇ ಗೊತ್ತಾಗ್ಬಿಡುತ್ತೆ ವಿನೇಶ್. ಟೇಕ್ ಆಫ್ ಮಾಡೋ ಟೈಮಲ್ಲಿ ಏನೋ ಒಂದು ವ್ಯತ್ಯಾಸ ಬಂದಾಗ ನೋಡಿ, ಶುಭಕಾಲ ಮಾಡೋಕ್ಕೆ ಹೋಗಿ ರಾಹುಗಾಲ ಕಟ್ಕೊಂಡಂಗೆ
ಅಲ್ಲೊಂದು 48, ಅಲ್ಲೊಂದು 8, ಹಿಂಗೆ ಎಲ್ಲ ಕಡೆ ಹೋಯ್ತು. ಏನು ಮಾಡೋದು. ಒಟ್ಟು ಸಿನಿಮಾ ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಲಿಟ್ರಲಿ ಹೇಳ್ತೀನಲ್ಲ, ನನಗೆ ಈಗ ಯಾವ್ದಾನ ಒಂದು ಫಂಕ್ಷನ್ ಕರೆದ್ರೂ ಹೋಗಲ್ಲ, ಪ್ರೊಜೆಕ್ಷನ್ ಕರೆದ್ರೂ ಹೋಗಲ್ಲ, ಚೇಂಬರು ಮೆಂಬರ್ಶಿಪ್ಪು ರಿನ್ಯೂ ಮಾಡಿಸ್ತಾ ಇಲ್ಲ, ಪ್ರೊಡ್ಯೂಸರ್ದು ಮಾಡಿಸಿಲ್ಲ, ಇನ್ಕ್ಲೂಡಿಂಗ್ ಕೆ ಟಿ ವಿಲಿನೂ ಕೂಡ ನಾನು ಹೋಗಿ ಆಗಲೇ 2018 ಏನೋ ಹೋಗಿರೋದು ಲಾಸ್ಟ್. ಅಲ್ಲಿಂದ ಈಚೆಗೆ ಮತ್ತಿಲ್ವೇ ಇಲ್ಲ. ಅದು ಏನಾದರೂ ಮತ್ತೆ ಕೆರೆದು ಬಿಡುತ್ತಾ ಅಂತ ನನಗೆ ಭಯ. ರೀಸೆಂಟಾಗಿ ನನ್ನ ಸಿಸ್ಟರ್ ಒಬ್ಳು ಹೇಳ್ತಿದ್ಲಂತೆ, ರೀಸೆಂಟಾಗಿ ನಮ್ಮ ಅಣ್ಣನ ಮಗು ಡಾಕ್ಟ್ರಿಂದ ಅದು ಇದಾಯಿತು, ಏನದು ಬೇಬಿ ಶವರಿಂಗು. ಅದಕ್ಕೆ ಬಂದಾಗ ನೋಡು ರಮೇಶನ ಬಂದಿರಲಿಲ್ಲ ಅಂತ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಮಾತಾಡ್ಕೊಂಡವ್ರೆ. ಅವಾಗ ನಮ್ಮ ಅಕ್ಕ ಹೇಳಿದ್ಲಂತೆ, ರಮೇಶಂದು ಎಲ್ಲ ಸರಿ ಕಣೆ, ಅವನಿಗೆ ಬಿಸ್ತರಿ ಎಲ್ಲ ಚೆನ್ನಾಗಿ ಹೊಲ್ದಿದೆ, ಇದೇ ಟೈಮಲ್ಲಿ ಅವನು ಒಂದು ಪಿಕ್ಚರ್ ಮಾಡಿಬಿಟ್ರೆ ಎಲ್ಲ ಸರೋಗ್ಬಿಡ್ತಾರೆ ಅನ್ನಂತೆ. ಅಮ್ಮ ದೇವರಣೆ, ಅದು ಮಾತ್ರ ಸುದ್ದಿ ಎತ್ತಬೇಡ. ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರಲ್ಲ ಹೋಗದೆ, ಅದು ಕಾಮನ್ ತಾನೆ. ಹೆಚ್ಚು ಕಮ್ಮಿ ಆದಾಗ ಅಂದರೆ ವಿಶ್ವಾಸ ಇಲ್ಲ ಅಂದಮೇಲೆ ನೀವು ಬಂದ್ರೇನು ಬಿಟ್ರೇನು ಅಷ್ಟೇ. ಈಗ ನೀವು ಕರ್ಕೊಂಬಂದಿರೋದಕ್ಕೆ ಆಫ್ಟರ್ ಎ ಗ್ಯಾಪು ನಾನು ಕ್ಯಾಮ್ರಾ ಎದುರುಗಡೆ ಮಾತಾಡ್ತಾ ಇದ್ದೀನಿ ಅಂದರೆ ಪ್ರಾಬ್ಲಿ ಮೆಜೆಸ್ಟಿಕ್ ಟೈಮಲ್ಲಿ ರಾಮಮೂರ್ತಿ ಅವರ ಇದಕ್ಕೆ ನಾನು ಬರ್ತಾ ಇದ್ದಿದ್ದಕ್ಕೆ ಮಾತಾಡೋದು ಬಿಟ್ಟರೆ ಇವತ್ತೇ ಅಂತ ಕಾಣುತ್ತೆ ನೋಡ್ರಿ, ಅಲ್ವಾ? ಅವಾಗ ತೆಗ್ದವು ಸ್ಟಿಲ್ಸ್ಗಳು, ಫ್ರೆಂಚ್ ಬೇರ್ಡು ಅವೆಲ್ಲ ನೀವೇ ತೆಗ್ದವು ಅವೆಲ್ಲ. ಹಾಂ, ಯಾವುದು ಮಲ್ಲೇಶ್ವರಂ ಕ್ಲಬ್ಬಲ್ಲ ಏನೋ ಮಾಡಿದ್ವಲ್ಲ ಆ ಟೈಮಲ್ಲಿ. ಅದು ಬಿಟ್ಟರೆ ಇವತ್ತೇ ಬುದ್ಧಿ ನಾನು ಮಾತಾಡಿರೋದು.